ಹಾಯ್ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಡ್ರೈ ಫ್ರೂಟ್ಸ್ ಫುಡ್ಡಿಂಗ್ ಮಾಡುವ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಮಾಡು. ಮೊದಲಿಗೆ ನಾನೊಂದು ಬೌಲಿಗೆ 2 ಟೇಬಲ್ ಸ್ಪೂನಷ್ಟು ಪಿಸ್ತಾ, 20 ಖರ್ಜೂರ ಅದರ ಬೀಜ ತೆಗೆದು ಯೂಸ್ ಮಾಡಿದ್ದೇನೆ, 1/4 ಕಪ್ಪಷ್ಟು ಬಾದಾಮ್ ಸಿಪ್ಪೆ ತೆಗೆದು ಯೂಸ್ ಮಾಡಿದ್ದೇನೆ, 15 ಗೋಡಂಬಿ, 1/4 ಕಪ್ಪಷ್ಟು ಹಾಲು ಹಾಕಿ ಅದನ್ನು ನೆನೆಯಲಿಕ್ಕೆ ಇಡಿ 1 ಗಂಟೆ. ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯಲಿಕ್ಕೆ 1 ಗಂಟೆ ಇಡಿ. ನೆಕ್ಸ್ಟ್ 1 ಗಂಟೆಯ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಬ್ಲೆಂಡ್ ಮಾಡಿ, ಎಲ್ಲವನ್ನು ಒಟ್ಟಿಗೆ ಮಿಕ್ಸಿ ಜಾರಿಗೆ ಹಾಕಿ ಬ್ಲೆಂಡ್ ಮಾಡಿ ಫೈನಾಗಿ. ನೆಕ್ಸ್ಟ್ ನಾನು ಒಂದು ಬೌಲಿಗೆ 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಗೂ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ನಂತರ ನಾನಿಲ್ಲಿ ಒಂದು ಪಾತ್ರೆಗೆ 1/2 ಲೀಟರಷ್ಟು ಹಾಲು ತೆಗೆದಿದ್ದೇನೆ. ನೆಕ್ಸ್ಟ್ ಅದಕ್ಕೆ 1 ಟಿನ್ ಮಿಲ್ಕ್ ಮೇಡ್ ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ಇಲ್ಲಿ ಸಕ್ಕರೆ ಕೂಡ ಯೂಸ್ ಮಾಡಬಹುದು. ನಾನಿಲ್ಲಿ ಸಕ್ಕರೆ ಯೂಸ್ ಮಾಡಿಲ್ಲ, ಖಾಲಿ ಮಿಲ್ಕ್ ಮೇಡ್ ಮಾತ್ರ ಯೂಸ್ ಮಾಡಿದ್ದೇನೆ. ನೆಕ್ಸ್ಟ್ ನಾನಿಲ್ಲಿ 8ರಿಂದ 10 ಗ್ರಾಮ್ ಚೈನಾ ಗ್ರೀಸ್ ತೆಗೆದಿದ್ದೇನೆ ನೋಡಿ. ಅದನ್ನು ಇನ್ನು ಸ್ವಲ್ಪ ನೀರು ಹಾಕಿ ಮೆಲ್ಟ್ ಮಾಡಲಿಕ್ಕೆ ಇಡುವ. ನಂತರ ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಬಟರ್ ಹಾಕಿದ್ದೇನೆ. ಸ್ವಲ್ಪ ಬಾದಾಮ್ ಮತ್ತು ಗೋಡಂಬಿಯನ್ನು ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ, ಅದು ಗಾರ್ನಿಷ್ ಮಾಡಲಿಕ್ಕೆ ಲಾಸ್ಟಲ್ಲಿ. ನೆಕ್ಸ್ಟ್ ಹಾಲಿಲ್ಲಿ ಕುದಿತಾ ಉಂಟು. ಇದಕ್ಕಿಂತ ನಾವು ಚೈನಾ ಗ್ರೀಸನ್ನು ಹಾಕುವ. ಬೇಕಾದರೆ ನೀವು ಇಲ್ಲಿ ಮೊದಲು ಕಸ್ಟರ್ಡ್ ಪೌಡ್ರು ಕೂಡ ಹಾಕ್ಬೋದು. ನಾನಿಲ್ಲಿ ಹಾಕ್ತಾ ಇಲ್ಲ, ನಾನು ಲಾಸ್ಟಿಗೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಚೈನಾ ಗ್ರೀಸನ್ನು ಹಾಕಿದ್ದೇನೆ ನೋಡಿ. ಮೆಲ್ಟ್ ಆದಂತಹ ಚೈನಾ ಗ್ರೀಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾನು ನಟ್ಸ್ ಮಿಕ್ಸ್ ಬ್ಲೆಂಡ್ ಮಾಡಿಟ್ಟಿದ್ದೇನಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ನಾನು ಕಸ್ಟರ್ಡ್ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ. ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿ. ನಂತರ ನೀವು ಫ್ರೈ ಮಾಡಿಟ್ಟಂತಹ ನಟ್ಸ್ ಇತ್ತಲ್ಲ, ಅದನ್ನು ಆ್ಯಡ್ ಮಾಡಿ ಹಾಕಿದ್ದಕ್ಕೆ. ನೆಕ್ಸ್ಟ್ ನೀವು ಪುಡ್ಡಿಂಗ್ ಬೌಲಿಗೆ ಹಾಕಿ ನೋಡಿ, ಸರ್ವ್ ಮಾಡಿದ್ದನ್ನು. ನೆಕ್ಸ್ಟ್ ಇದರ ಮೇಲೆ ಸ್ವಲ್ಪ ಗಾರ್ನಿಷ್ ಮಾಡಿ ಬಾದಾಮ್ ಮತ್ತು ಗೋಡಂಬಿಯನ್ನು ಉಪಯೋಗಿಸಿ ಗಾರ್ನಿಷ್ ಮಾಡಿದ್ದೇನೆ, ನೀವು ಕೂಡ ಮಾಡಿ. ನೆಕ್ಸ್ಟ್ ಇದನ್ನು ನಾವಿನ್ನು ಒಂದು 3ರಿಂದ 4 ಗಂಟೆ ಕೂಲ್ ಆಗಲಿಕ್ಕೆ ಬಿಡಿ ನೋಡಿ. ನೆಕ್ಸ್ಟ್ ಈ ರೀತಿಯಾಗಿದೆ, ಫುಡ್ಡಿಂಗ್ ರೆಡಿಯಾಗಿದೆ. ಇದು ತುಂಬ ಟೇಸ್ಟ್ ಆಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೂ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.